ಮ್ಯಾನರಿಸಮ್ ಆಗಿರ್ಬೋದು ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ವಸಿಷ್ಠ ಸಿಂಹ ಅವರು, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅಂಡ್ ಅವರಿಗೆ ಜೋಡಿಯಾಗಿ ಸ್ಟೆಫಿ ಪಟೇಲ್. ಪಟೇಲ್ ಅಂದ ತಕ್ಷಣ ಕರ್ನಾಟಕದಲ್ಲೂ ಆ ಸರ್ನೇಮ್ ಇದೆ, ಕೆಲವೊಂದು ಮನೆತನದ ಹೆಸರಿದೆ. ನಾನು ಕರ್ನಾಟಕದವರು ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಬೇರೆ ಸ್ಟೇಟ್ ಇಂದ ಬಂದ್ರು. ಬಹಳ ಕನ್ನಡದ ಸಿನಿಮಾದಲ್ಲಿ ಈಗ ಕಾಣಿಸ್ಕೊಂಡಿದ್ದೀರಾ. ನೆಕ್ಸ್ಟ್ ಇಲ್ಲೇ ಮನೆ ಮಾಡುವಂತ ಎಲ್ಲಾ ಅವಕಾಶಗಳು ಕನ್ನಡ ಕಲ್ತಿದ್ದಾರೆ. ಸೊ ಬಹಳ ಫ್ರೆಶ್ ಆಗಿ ಕಾಣುವಂತ ಒಂದು ಆನ್ ಸ್ಕ್ರೀನ್ ಜೋಡಿ ಇದು. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಇನ್ನೊಂದು ಪ್ರಮುಖ ಪಾತ್ರ ಸೆಕೆಂಡ್ ಲೀಡ್ ನಲ್ಲಿ ನಮ್ಮ ಕನ್ನಡದ ಹುಡುಗಿ ಸಮೀಕ್ಷಾ ಅವ್ರು ಕಾಣಿಸ್ಕೊಂಡು ಸಮೀಕ್ಷಾ ಅವ್ರ ಹೆಸರಿನಲ್ಲಿ ಹೇಳ್ತಾರೆ. ಸಮೀಕ್ಷಾ ನನ್ಗೆ ಗೊತ್ತಿನ ಹೆಸರು ಸಮೀಕ್ಷಾ ತಕ್ಷಣ ನಾನೀಗ ಟ್ರೇಲರ್ ಈಗಷ್ಟೇ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ, ಲವ್ಲಿ ಟೈಟಲ್ ಕೇಳಿದಂತ ಪ್ರತಿಯೊಬ್ರು ನನ್ನ ಹಾಗೆ ಪ್ರತಿಯೊಬ್ರು ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಟ್ರೇಲರ್ ನೋಡಿದ್ಮೇಲೆ ನಮ್ಗೊಂದು ಐಡಿಯಾ ಸಿಕ್ಕಿದೆ, ಎಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಸ್ ಕಂಟೆಂಟ್ ಇದೆ, ಎಷ್ಟು ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ ಹೀರೋ ಅಂತ. ಸೊ ಅದೊಂಚೂರು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇನ್ನೊಂದ್ ಕಡೆ ಪ್ರೀತಿ ಅಥವಾ ಈ ತರದ ಒಂದು ಡ್ರಾಮಾ ಈ ಕಥೆಗಳನ್ನ ಪ್ರೆಸೆಂಟ್ ಮಾಡುವಾಗ ಪ್ರತಿ ಸಲ ಈಗ ಯಾವ್ದೋ ಲವ್ ಸ್ಟೋರಿ ಅಥವಾ ಅದು ಕನೆಕ್ಟೆಡ್ ಆಗಿರೋ ಕತೆ ಅಂದಾಗ ಈ ನಿರ್ದೇಶಕರು ಹೆಂಗ್ ಅದನ್ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂತ ಒಂದು ವಿಚಾರ ಇರುತ್ತೆ. ಟ್ರೇಲರ್ ಅಥವಾ ಇಲ್ಲಿವರೆಗೂ ಏನೆಲ್ಲ ಗ್ಲಿಮ್ಸಸ್ ನಮಗೆ ಸಿಕ್ಕಿದೆ, ಚೇತನ್ ಅವರು ಬಹಳನೇ ಭರವಸೆ ಹುಟ್ಟಿಸಿರುವಂತ ಒಬ್ಬ ನಿರ್ದೇಶಕ ಅಂತ ಹೇಳ್ಬಹುದು. ಹಾಗೆ ನಾನು ಮತ್ತೊಂದ್ಸಲ ಹೇಳ್ತೀನಿ, ಆನ್ ಸ್ಕ್ರೀನ್ ಇರುವಂತ ಅಷ್ಟು ಸ್ಟಾರ್ ಕಾಸ್ಟ್ ಬಹಳ ಅದ್ಭುತವಾಗಿ ಎಲ್ಲರೂ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ನಿರ್ಮಾಪಕರ ಬಗ್ಗೆ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಮೆನ್ಷನ್ ಮಾಡಿರ್ತಾರೆ. ರವೀಂದ್ರ ಸರ್ ಬಗ್ಗೆ ಒಂದು ವಿಚಾರ ನಾನು ಇವತ್ತು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಿನಿಮಾ ಆದ್ರೂ ಶುರುವಾಗಿ ಆ ಸಿನಿಮಾ ತಯಾರಾಗೋದ್ರ ಜೊತೆಗೆ ಅದನ್ನ ನಾವು ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ಹೆಂಗ್ ಪ್ರಮೋಟ್ ಮಾಡ್ತೀವಿ ಅನ್ನೋದು ಇವತ್ತಿನ ದಿನದಲ್ಲಿ ತುಂಬಾ ಇಂಪಾರ್ಟೆಂಟ್. ಆ ರೆಸ್ಪಾನ್ಸಿಬಿಲಿಟಿನ ಪ್ರೊಡಕ್ಷನ್ ತಂಡ, ಪ್ರೊಡ್ಯೂಸರ್ ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಜನರಿಗೆ ತಲುಪಿಸೋ ವಿಚಾರದಲ್ಲಿ ಡೇ 1 ಇಂದ ಸಿನಿಮಾ ಅನೌನ್ಸ್ ಆದ ದಿನದಿಂದ ಇಲ್ಲಿವರೆಗೂ ಶೂಟಿಂಗ್ ಸೆಟ್ ಅಲ್ಲೇ ಎಷ್ಟೋ ಪ್ರೆಸ್ ಮೀಟ್ ಗಳಾಗಿದ್ದಾವೆ. ಮೂವಿಯಲ್ಲಿ ಎಲ್ಲರೂ ಅವ್ರ ಎಫರ್ಟ್ ತುಂಬಾನೇ ಹಾಕಿದ್ದಾರೆ. ಚಾಲೆಂಜಸ್ ತುಂಬಾ ಇತ್ತು. ನಾವು ಯಾವ ಥರ ಹೊಸದಾಗಿ ಏನಾದ್ರು ಕೊಡ್ಬೇಕಂತ ಪ್ರಯತ್ನ ಮಾಡಿದ್ದೀವಿ. ಈ ಮೂವಿ ನೋಡಿ ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ಅಂದರೆ ಸಿಂಗಲ್ ಶಾಟ್ಸ್ ಇತ್ತು. ಆ್ಯಂಡ್ ಮರಳಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋದರೆ ಪ್ರತಾಪ್ ಸರ್ಗೆ ಸೆಟ್ ಹಾಕೋದು. ಮರಳಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅದು ತುಂಬ ಚಾಲೆಂಜ್ ಇತ್ತು. ಆರ್ಟಿಸ್ಟ್ ಅಂತ ಬಂದರೆ ವರ್ಷ ಸರ್ಗೆ ಪರ್ಫಾರ್ಮೆನ್ಸ್ ಮ್ಯಾಮ್ ಸ್ಟೆಫಿ ಮ್ಯಾಮ್ ಅದೇ ಸಿಂಗಲ್ ಶಾಟ್ ಫೈಟ್ ಬಿಟ್ಟು ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಶಾಟ್ಸ್ ಇದೆ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಆಡಿಯನ್ಸಿಗೆ ಅಕ್ಸೆಪ್ಟ್ ಮಾಡ್ತಾರೆ, ಸ್ಪೆಷಲಿ ನನ್ನ ಅಂತ. ಆ್ಯಂಡ್ ಈ ಟೀಮಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬ ಖುಷಿ ಆಗ್ತದೆ. ಬಿಕಾಸ್ ವೆರಿ ಲವ್ಲಿ ಟೀಮ್, ಲವ್ಲಿ ಪ್ರೊಡಕ್ಷನ್ ಹೌಸ್. ಮೂವಿ ಆಲ್ಸೋ ಆ್ಯಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬ ಅದ್ಭುತವಾಗಿದೆ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಏನೇನು ಬೇಕು ಒಂದು ಮೂವಿಗೆ, ಮ್ಯೂಸಿಕ್, ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಭಯ ಸಾರಿ. ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಂದು ಹೋಗುತ್ತೆ ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಬರುತ್ತೆ. ಸೊ ಈ ಥರ ಸ್ಮಾಲ್ ಕ್ಯಾರೆಕ್ಟರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ. ಬಟ್ ನಮ್ಮ ಚೇತನ್ ಸರ್ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಡಿಗ್ನಿಫೈಡ್ ಆಗಿ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಸಪೋರ್ಟಿವ್ ಆಗಿದ್ರು. ಯಾರು ಏನು ಪ್ರೆಷರೈಸ್ ಮಾಡೋದಾಗಲಿ ಅಥವಾ ಅವ್ರದ್ದು ಕಮ್ಮಿ ಅವ್ರು ಜಾಸ್ತಿ ಅಂತಲ್ಲ, ತುಂಬ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಐಮ್ ಎಕ್ಸೈಟೆಡ್. ನೋಡಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಖಂಡಿತ ನಂಬಿಕೆ ಇದೆ. ಬಿಕಾಸ್ ಈ ಥರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್ ಸೊ ಎಲ್ಲನೂ ಇದೆ, ಏನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಇವತ್ತು ಕೇಳ್ತಾನೆ ಇದ್ದೀನಿ. ಎವ್ರಿ ಸಿಂಗಲ್ ಟೈಮ್ ಅದನ್ನು ಕೇಳಿದಾಗೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ನಾನು ಹೆಡ್ ಶೇಕ್ ಮಾಡಿದೆ ಕೂರಕ್ಕಾಗೋದಿಲ್ಲ, ಆ ಥರ ಇದೆ ಮ್ಯೂಸಿಕ್. ಸೊ ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್. ಫಸ್ಟ್ ಆಫ್ ಆಲ್ ಪ್ರೆಸ್ ಅಂಡ್ ಮೀಡಿಯಾ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಲೈಕ್ ಐ ಟೋಲ್ಡ್ ಯು, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ ಆ್ಯಂಡ್ ಬಿನ್ ವೆರಿ ಫಾರ್ಚುನೇಟ್. ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಗಾಟ್ ಟು ನೋ ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಸೊ ಇನಿಷಿಯಲಿ ನನಗೆ ಕನ್ನಡ ಗೊತ್ತೇ ಇರಲಿಲ್ಲ. But I'm very fortunate that film Lovely Ali I got to
learn this beautiful Kannada language. I'll be forever thankful for that. ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ ಅಂತ, ಆ್ಯಂಡ್ ಈ ಪಾತ್ರ ನನಗೆ ತುಂಬ ಹತ್ರ. ಇಟ್ ಈಸ್ ಆ್ಯಂಡ್ I think Janani is one of the toughest characters that I've played till date in my film career. Playing Janani was not easy. Janani goes through this journey of tumba emotions, tumba pain, lot of happiness, all these different zones that she plays, and ee patra play madake nange sikkidu ನನ್ನ ಅದೃಷ್ಟ. And I will be forever thankful to Abhu Anasa Creations, Ravindra sir, Balu sir, all my producers for giving me this beautiful Kannada debut. They have treated me like family, and is why I continuously kept saying Karnataka nange second mane, because nange I feel that ನನ್ನ co-actor Vashishtha Simha sir ಜೊತೆ ಆ್ಯಕ್ಟ್ ಮಾಡ್ತೀನಿ. It was an honor, sir. You are an amazing secured actor, and working beside him was such a great experience. ನಮ್ಮ ನಿರ್ದೇಶಕ Chetan sir, he's not here, but he is such a visionary director, and playing Janani became little easy for me because of Chetan sir. So yes, thank you so much. Ashwin sir, I've always thanked you. You've made me look so pretty. So thank you so much. I'm sure you all have seen the visuals, and that's because of Ashwin sir. Music, Anup sir, Pratap sir for the art. Working with Dhartana, Master Dhartana, it's been an honor, sir. Please, Nimma Ashirvada, I really want. It's been an honor to work with you. Such a lovely experience, Agittu. And yes, Kannada ನನಗೆ ಕೇಳಕ್ಕೆ ತುಂಬಾನೇ ಇಷ್ಟ, ಮಾತಾಡೋಕ್ಕೆ ತುಂಬಾನೇ ಇಷ್ಟ. And at last, press and media, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆ್ಯಂಡ್ ಜೂನ್ 14ಕ್ಕೆ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿಂದ ಇಲ್ಲಿವರೆಗೂ ಬುಕ್ ಇಟ್ಕೊಂಡು ಬರ್ಕೊಂಡು ಬಂದಿದ್ದಾರೆ ಎಲ್ಲ ಏನೇನು ಮಾತಾಡಿ ಇವಾಗ ಉಸಿರಾಡಿ. ನಂದೀಶ್ ಅಂತ ಅಪ್ರೋಚ್ ಮಾಡ್ತಾರೆ. ಅಲ್ಲಿ ಈ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಮೊದಲು. ಅದನ್ನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ತುಂಬ ಡೆಪ್ತ್ ಇದೆ ಈ ಕತೆ ಕೇಳಿದಾಗ. ನಿಮಗೆ ನನಗೆ ಆಗಲಿ ಅನಿಸುತ್ತೆ, ಈ ಸಿನಿಮಾ ನೋಡಿದ್ಮೇಲೆ ಮಾತಾಡೋದೈತೆ ತುಂಬ ಆ್ಯಕ್ಟ್ ಅಂತ ಅಂದ್ಕೊತೀನಿ. ಹಾಗಾಗಿ ಅದನ್ನು ಆ ಪೋರ್ಷನ್ಸ್ ಬಿಟ್ಟು ಮಾಡ್ತಾ ಇಲ್ಲ. ನಾನು ಸಿನಿಮಾ ಸಕ್ಸಸ್ ಮತ್ತೆ ಪ್ರೆಸ್ ಮೀಟಲ್ಲಿ ಆ ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ. ಇನ್ನು ಕೆಲಸ ಅಂತ ಬಂದಾಗ ಆಲ್ಮೋಸ್ಟ್ ಈ ಮೂವಿಲಿ 60% ಸೆಟ್ಟಲ್ಲೇ ಮಾಡಿದ್ದೀವಿ. ಅಲ್ಲಿ ಫುಲ್ ಕಂಪ್ಲೀಟ್ ಸೆಟ್ಟಲ್ಲೇ ಮಾಡಿದ್ದೀವಿ. ಅದು ಸೆಟ್ ಅಂತ ಅನಿಸ್ತಿರೋ ಥರದಲ್ಲಿ ಕಾಣಿಸ್ಬಾರ್ದು ಅನ್ನೋ ಪ್ರಯತ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಹೇಳ್ತಿದ್ದಾರೆ ಅದು ಸೆಟ್ ಅಂತ ಅನಿಸ್ತಿಲ್ಲ ಅನ್ನೋದು. ಅದೊಂದು ಭಾಳ ಖುಷಿ ಆಗ್ತಿದೆ ನನಗೆ, ನನ್ನ ವೈಯಕ್ತಿಕವಾಗಿ. ಪರ್ಟಿಕ್ಯುಲರ್ ಹೇಳಬೇಕು ಅಂತ ಹೇಳಿದ್ರೆ ಅಶ್ವಿನ್ ಸರ್ ಹೇಳಿದಂಗೆ ಆ ಉಡುಪಿ ಪೋಷನ್ ಮನೆ ಇದೆಯಲ್ಲ, ಅದು ತುಂಬ ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂದರೆ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಯಾರೂ ಮರಳು ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿಲ್ಲ ಅಂತೆ. ಮರಳು ಮೇಲೆ, ಸಮುದ್ರದ ದಡದ ಮರಳು ಮೇಲೆ. ಆ ಮರಳು ಮೇಲೆ ಕಟ್ಟೋದು ತುಂಬ ಶಾರ್ಟ್ ಟೈಮ್ ಇತ್ತು. ಅದು ತುಂಬ ಕಷ್ಟ ಕೂಡ ಆಗಿತ್ತು ನಮಗೆ. ಅದನ್ನು ನಾವು ತುಂಬ ಚಾಲೆಂಜಸ್ ತೊಗೊಂಡು ಮಾಡಿದ್ದೀವಿ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸು ಮತ್ತು ಇದಿದೆ. ನೆಕ್ಸ್ಟ್ ನಾವು ಬಿಡ್ತಾ ಹೋಗ್ತೀವಿ ಅದು ಹ್ಯಾಕ್ ಮಾಡಿದ್ವಿ ಏನು ಅಂತ. ಅದರಲ್ಲಿ ಒಂದು ವಿಚಾರ ಏನು ಅಂದರೆ, ನಾವು ಶೂಟ್ ನಡೆಯೋ ಟೈಮಲ್ಲಿ ಒಂದು ವಿಂಡ್ ಸ್ಪೀಡ್ ಅಂತಿತ್ತು. ಅಲ್ಲಿ ವಿಂಡ್ ಸ್ಪೀಡ್ 9 ಇದ್ದರೆ ಫಿಶಿಂಗ್ ಹೋಗೋಕ್ಕೆ ಬಿಡಲ್ಲ. ನಾವು ಸಮುದ್ರದ ದಡದಲ್ಲಿ ಇರೋದ್ರಿಂದ 9 ವಿಂಡ್ ಸ್ಪೀಡ್ ಇದ್ದಾಗ ಫಿಶಿಂಗ್ ಹೋಗೋದಿಲ್ಲ. ಅವತ್ತಿನ ದಿನ 26 ವಿಂಡ್ ಸ್ಪೀಡ್ ಇರುತ್ತೆ. ನಮ್ಮದು ಗ್ಲಾಸ್ ಎಲ್ಲ ಶೇಕ್ ಆಗ್ತಿತ್ತು, 1-2 ಗ್ಲಾಸ್ ಕೂಡ ಬಿದ್ದಿತ್ತು. ಅವಾಗ ನಮ್ಮ ಶೂಟಿಂಗ್ ಮಾಡೋದಾ ಬೇಡವಾ ಈ ಥರ ಸುಮಾರು ಗೊಂದಲಗಳೆಲ್ಲ ಇತ್ತು. ಇದೆಲ್ಲವೂ ಚಾಲೆಂಜಸ್ನ ತೊಗೊಂಡು, ಅಂದರೆ ನಾನು ಒಬ್ಬನೇ ಅಂತಲ್ಲ, ಇಡೀ ಟೀಮ್, ವಸಿಷ್ಠ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ನನ್ನ ಹೋಲ್ ಟೀಮ್. ಯಾಕೆ ಅಂತೇಳಿದ್ರೆ ನಾನು ಅಗೇನ್ ಹೇಳ್ತೀನಿ, ಇದ್ರ ಟೀಮ್ ವರ್ಕ್ ಆಗಿತ್ತು. ಆ ಟೀಮ್ ವರ್ಕಿಂದ ನಾವು ತುಂಬ ಎಫರ್ಟ್ ಆಗಿ ಈ ಸಕ್ಸಸ್ನ ಕಂಡಿದ್ದೀವಿ ಅಂತ ನಾವು ಅನ್ಕೋತಿದ್ದೀವಿ. ನಾನು ಇದನ್ನ ಯಾಕೆ ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಸಿನಿಮಾ ನೀವು ದಯವಿಟ್ಟು ನೋಡಿ, ಅದಾದ್ಮೇಲೆ ಮತ್ತೆ ಮಾತಾಡೋಣ ನಾವು 1 to 1. ಅವಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ನನಗೆ ಇನ್ನೂ ವಿಸ್ತಾರವಾಗಿ ಹೇಳೋದ್ರಲ್ಲಿ ನನಗೆ ಪಾಯಿಂಟ್ ಹೇಳೋದ್ರಲ್ಲಿ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಅಲ್ಲ, ನಮಗೆ ಕೃಷ್ಣ ಸರ್ಗೆ, ವಿನೋದ್ ಸರ್ಗೆ, ಮಹೇಶ್ ಸರ್ಗೆ
ಇಡೀ ಪ್ರೊಡ್ಯೂಸರ್ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಇಷ್ಟಪಡ್ತೀನಿ. ಬಟ್ ನನ್ನ ಪಾತ್ರ ನಾನು ಇಲ್ಲಿ ಹೇಳೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದು ಸಿನಿಮಾದಲ್ಲಿ ನೋಡೋರು ಗೊತ್ತಾಗುತ್ತೆ. ಆಮೇಲೆ ನಮ್ಮ ವಸಿಷ್ಠ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಪಾತ್ರಕ್ಕೆ ಅಪೋಸಿಟ್ ನಿಲ್ಲಿಸ್ಕೊಂಡು ನೀನು ಮಾಡಬೇಕು ಈ ಥರ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಸಂಸ್ಥೆಯಲ್ಲಿ ಬರತಕ್ಕಂಥ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬಳಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆಗೋಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸಲಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು ವಿಶೇಷತೆಗಳು ಇರ್ತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರು ಹೇಳ್ದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದಂಥ ಸೆಟ್ ಅಂತ ಹೇಳೋಕ್ಕಲ್ಲ, ಅದೊಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಅಥವಾ ಒಂದು ಶೆಡ್ ಹಾಕೋಕ್ಕೆ ಅಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು ಎರಡು ತಿಂಗಳಿದೆ ಸರ್. ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದರ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬ ಲಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚು. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಲ್ಲಿ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದನೇ ತರಿಸೋದು. DOP ಅವ್ರಿಗೆ ಸರ್ ಇದು ಸಿಗ್ತಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಬರು ಸರ್ ಆಗಲ್ಲ ಸರ್, ಅದು ಕಲರ್ ಪ್ರಾಡಕ್ಟ್ ಅದು ಸರ್ ಹಂಗೆ ಬರಬೇಕು ಅಂತಾರೆ. ಸೊ ಆ ಥರ ಮುಂಬೈಯಿಂದನೂ ತರಿಸಿದ್ದೀವಿ. ಕೆಲಸ ಅವರು ವೈಲೆಂಟ್ ಮೇಡಮ್, ನೋಡೋಕೆ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ, ನೀವೇ ಹೇಳಿದ್ರಿ ಕಲರ್ ಪ್ಲೇಟಿಂಗ್ ಇದೆ ಅಂತ. ಸೊ ತುಂಬ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ಥರ ಮನಸ್ಥಿತಿ ಇದ್ದವರೆ ಸಾಧನೆ ಮಾಡೋಕ್ಕಾಗದು. ಸೊ ಆ ಥರ ಕೆಲವೊಂದನ್ನು ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಆ ಮನೆ ಹೆಂಗಿತ್ತು ಅಂದರೆ ಸಂಜೆ ಆಯ್ತಾ ಇದ್ದಂಗೆ ಇಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತಗೊಂಡು ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲೆಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು. ಸೊ ಆ ಥರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಇನ್ನು ಹೆಂಗೆ ಕೇಳ್ತಾರೆ ಅಂದರೆ ಸರ್ ಮುಗಿದ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮನೇನ ಹೆಂಗೆ ಅನ್ನೋರು. ಆ ಥರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು. ಸರ್ ಇದನ್ನ ಆ್ಯಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಆ್ಯಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ತಿರ್ಗಾ ರಿಮೂವ್ ಮಾಡೋಕ್ಕೆ 1 ತಿಂಗಳ ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳಬೇಕಂದ್ರೆ TK ಫಾಲ್ಸು, ಇದು ಒಂದು ಯೂನಿಕ್ ಇದು. TK ಫಾಲ್ಸಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಹಟ್ಟಬೇಕು ಅಂತಾರೆ, ನದಿ ತೀರದಲ್ಲಿ. ನಮ್ಮ ಡೈರೆಕ್ಟ್ರು ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟು, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿ ಅವರು 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡಲ್ಲ ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ಹಟ್ಟು ಇರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದಾರ ಗೊತ್ತಾನೆ, ನಾವು ಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡಕೊಂಡೇ ಬರೋದು, ಹಂಗೆ ಬಿಡಲ್ಲ ಮಾಡೋದು. ಎಲ್ಲರೂ ಕರ್ಕೊಂಡು ಹೋಗಿದ್ವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡಿದ್ವಿ. ಪಕ್ಕದಲ್ಲಿ ನಿಂತರೆ ಅವುಗಳು ಹಂಗೆ ಪಾಸ್ ಆಗ್ಬಿಡ್ತವೆ, ಕೂತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾರು ಬಿತ್ತಂದ್ರೆ ಒಂಚೂರು ಜನರೇಟರ್ ಆಫ್ ಆಯ್ತು ಅಂದ್ರೆ ಪಿಚ್ ಡಾರ್ಕ್ ಏರಿಯಾ, ಅದು ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿರೋನು ಕಾಣಲ್ಲ. ಸೊ ಆ ಥರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನಲ್ಲಿ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟಿಂದ ಮಾತಾಡಬೇಕಂದ್ರೆ, ನಾವೊಂದು ಸಿನಿಮಾ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೊಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸಿಗೆ ಕೊಡಬೇಕು ಅಂತ ಮಾಡಿರೋದು. ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತಗೊಂಡು ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಇದೆ. ಮತ್ತು ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋ ಅಂಥ ಸಿನಿಮಾ ಇದು. ಮತ್ತು ಯಾವುದೇ ಪಾತ್ರನೂ ನೇಮ್ ಸೇಕಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದೆಲ್ಲ. ದತ್ತಣ್ಣವ್ರು ಸರ್ ಆಗಿರ್ಬೋದು, ಅವರ ಪಾತ್ರಕ್ಕೆ ತುಂಬ ಬೆಲೆ ಇದೆ. ಆ್ಯಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರೂ ಇದೆ. ದತ್ತಣ್ಣವ್ರದ್ದಾಗಿರ್ಬೋದು, ಮತ್ತು ನಮ್ಮ ಅಚ್ಯುತ್ ಕುಮಾರ್ ಸರ್ದಾಗಿರ್ಬೋದು, ಮಾಳಿಕ ಮೇಡಮ್ದಾಗಿರ್ಬೋದು. ತುಂಬ ವಿಶೇಷತೆಯಿಂದ ಕೂಡಿರ್ತಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಿಮಗೆ ಬೇಕು.
ನೀವು ನೋಡಿದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಈ ಥರದ್ದು ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ. ಸೊ ಥ್ಯಾಂಕ್ ಯು. ಈ ಸೆಟ್ ಎಷ್ಟು ಚೆನ್ನಾಗಿ ಆಗ್ತಿದೆಯೋ ಅದಕ್ಕಿಂತ ಅದ್ಭುತವಾಗಿ ನಮ್ಮ DOP ಅವರು ಅದನ್ನು ಸೆರೆ ಹಿಡಿದಿದ್ದಾರೆ. ಏನ ಸರ್? ಅದೇ ನಿರ್ದೇಶಕರು ಅವರು ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್. ಅದಕ್ಕೆ ನಾವು ಮೇಡಮ್ ಬಂದಲ್ಲಿ ತುಂಬಾ ಡಿಫಿಕಲ್ಟ್ ಶಾಟು. ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ, ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ. ನಮ್ಗೆ ಆಕ್ಚುಲಿ ಒಂದು ಹತ್ತತ್ರ ಒಂದು 20-25 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾವು ಸೆಟ್ ಹಾಕಿದ್ದು. ವೇವ್ಸ್ ಬಂದರೆ ನಮಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸ್, ಆ ಥರ ಇರ್ತಿತ್ತು. ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು 1-1.5 ಕಿಲೋಮೀಟ್ರ್ ಇವರು ಮಿಡ್ ನೈಟಲ್ಲಿ ಒಳಗಡೆ ಹೋಗ್ಬೇಕು, ಸಮುದ್ರದ ಒಳಗಡೆ. ಬಟ್ ಎಷ್ಟು ಹೋಗ್ಬೇಕು ಅಂದರೆ ಫುಲ್ ಮುಳುಗ್ಬಿಡ್ಬೇಕು, ಅಷ್ಟು ಹೋಗ್ಬೇಕು. ಮೇಡಮ್ ಬೇರೆ ಬಂದು ಕೂತಿದ್ದಾರೆ. ನಾವು ಅವ್ರು ಇದ್ದಾಗ ಇದನ್ನು ಮಾಡೋ ಶಾರ್ಟ್ಸ್ ಬೇಡ ಅಂತೇಳಿ, ಮೇಡಮ್ ನೀವು ಹೋಗಿ ಅಂತ ಹೇಳೋದು ನಾವು. ಅಲ್ಲದೆ ತುಂಬ ಎಫರ್ಟ್ ಹಾಕಿ 1:30 ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು. ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಬಟ್ ಎಲ್ಲ ಸಿನಿಮಾನು ಇದೇ ಥರ ಹೇಳ್ತೀವಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಬಟ್ ನಾನು ಹೇಳ್ದೆ, ರವಿ ಸರ್ ಈಗ ರೀಸೆಂಟಾಗಿ ಹೇಳಿದ್ರು, ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ. ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಅದನ್ನೇ ನಾವು ಮಂದಾಟ್ ಮಾಡ್ಕೊಂಡಿದ್ವಿ. ವಿಚಾರ ಇದೆ ಈ ಸಿನಿಮಾದೊಳಗಡೆ, ವಿಚಾರ ಇದೆ. ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಪೋಸ್ಟರ್ ಬಿಟ್ವಿ. ಸೊ ಎಲ್ಲ ಏನು ಅನ್ಕೊಂಡ್ರು ವಸಿಷ್ಠ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದ್ರು. ನಮಗೇನೆ ಏನ್ರಿ ಅವ್ರು ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದೀರಾ ಅಂತ. ಅದಾದ್ಮೇಲೆ ಮಾಸ್ ಬಿಟ್ವಿ. ಇವ್ರೇನು ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದ್ದೀರಾ ಅಂದ್ರು. ಅದಕ್ಕೆ ದತ್ತಣ್ಣವ್ರು ಇಟ್ವಿ, ಇದೇನು ಇಷ್ಟೊಂದು ಎಮೋಷನ್ಸ್ ಐತೆ ಅಂದ್ರು. ಸೊ ಈಗ ವಂಶಿಕರು ಇಟ್ಕೊಂಡಿದ್ವಿ 6 ವರ್ಷ, ದತ್ತಣ್ಣವ್ರು ಇಟ್ಕೊಂಡಿದ್ವಿ. ಸೊ ಇವಿಬ್ರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು 6-60 ಅಂತ ಇಟ್ಟಿದ್ವಿ. ಸೊ ಯಾವ ಜಾನರ್ ಅಂತ ಇಟ್ಟಿಲ್ಲ ಸಿನಿಮಾಗೆ. ಲವ್ ಜಾನರ್ ಆಗಲಿ, ಎಮೋಷನ್ಸ್ ಆಗಲಿ, 3-100. ಸೊ ಆ ಥರ ಒಂದು ಸಿನಿಮಾ ಕಟ್ಕೊಟ್ಟಿದ್ವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ನೋಡದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ರೆಸ್ಪೆಕ್ಟ್ ಮಾಡ್ತೀವಿ. ನಿಮ್ದೇನಾದ್ರು ಪ್ರಶ್ನೆ ಇತ್ತು ಅಂದ್ರೆ ನೀವು ಆಮೇಲೆ ಕೇಳಿ. ನೀವೇನು ಹೇಳಿದ್ರಿ ನಮ್ದು 150 ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದ್ವಿ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್. ನಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಆಮೇಲೆ ಈ ರೀತಿ ನಾನು ಅಂದ್ಕೊಳ್ತಿದ್ದೆ. ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಕೃಷ್ಣ ಅವರು, ಅಷ್ಟೊಂದು ಖುಷಿಯಾಗಿದ್ದಾನಲ್ಲ ಏನು ಸಮಾಚಾರ ಅಂತ. ಹಿ ಹ್ಯಾಸ್ ಬಿನ್ ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇದೆ ಇನ್ವಾಲ್ವ್ಮೆಂಟ್ಗಳು ಇಟ್ಕೊಂಡು ಇಫ್ ಹಿ ಎಂಜಾಯ್ಸ್ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು 5-6 ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದಾದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದು ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಭಾಳ ವೆರಿ ಎಂಜಾಯಬಲ್ ಶೂಟಿಂಗ್ ಶೆಡ್ಯೂಲು. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ ವಿಭಿನ್ನವಾದ ವಸ್ತು. ಅದು ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು, ಯಾಕೆಂದರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳ್ಬೇಕಾದ ಅಗತ್ಯ ಇಲ್ಲ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಪ್ರೀತಿ ಪಾತ್ರವಾದ ಒಂದು ಸಿನಿಮಾ ಮಾಡೋದಿಲ್ಲ, ಬಹಳ ದೊಡ್ಡ ಸವಾಲಿದೆ. ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತು ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು.
ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವರು ಈ ವಸ್ತುವನ್ನು ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು. ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಓಕೆ, ಈ ನಿರ್ದೇಶಕರು ಅದು ಹೇಗೆ ಮಾಡಿದ್ರು ಅನ್ನೋದು ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದೇನೆ. ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರ್ ಅಪ್ಪ, ಅದೊಂದು ಹೇಳ್ಬೋದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು ಪ್ರತಿಶತ 100 ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ. ಅತಿಶಯ ಆಗಲ್ಲ ಈ ಸಿನಿಮಾ. ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಇದು ಈ ಹೆಮ್ಮೆ ಯಾವುದರಿಂದ ಬರುತ್ತೆ ಅಂದರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹೇಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡೋಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಗ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ಲಿ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ, ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾರಲಿಲ್ಲ, ಇದು ಸಾಕಾಗಲಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡ್ಕೊಂಡು ಅವ್ನು ಬೇಜಾರು ಅಳಲು ತೊಡ್ಕೊಳ್ಳೋದು, ನಿಮ್ಮನ್ನು ಹಿಂಗೆ ಬಳಸ್ಬೇಕಾಯಿತು, ಹಂಗೆ ಬಳಸ್ಬೇಕಾಯಿತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಪ್ರತಿ ಸಲ ಆಗ್ತಿದ್ದಾಗ ನಾನು ಅವ್ರಿಗೆ ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು, ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೊತೀಯೋ ಬಳಸ್ಕೊ, ಅಲ್ಲಿ ತೋರಿಸು. ಸೊ ಆವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂಥ ಹುಡುಗ. ಈಗೇನು ವಯಸ್ಸು ಕಡಿಮೆ, ಈಗ 30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ. ಆ್ಯಂಡ್ ಅಷ್ಟಿಲ್ಲ ಅಂದರೆ ಈಗ ಆಗಲೇ ಹೇಳಿದ್ರು ದತ್ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಳಕ್ಕ ಅವ್ರನ್ನ ಕನ್ವಿನ್ಸ್ ಮಾಡೋದು, ನನ್ನನ್ನು ಕನ್ವಿನ್ಸ್ ಮಾಡೋದು, ಯಾವುದು ಅಂದರೆ ತುಂಬ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಯಾಕೆ ಅಂತ 100 ಪ್ರಶ್ನೆಗಳು ಸಿಗ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿಗೆ ಕರ್ಕೊಂಡ್ಬಂದಂಥ ಶ್ರೇಯ ಅವನದು. ಅವನು ಒಂದು ಕಥೆ ಹಿಂಗಿದೆ, ಒಂದು ನಾಟ್ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡೋದು ಹಿಂಗೆ ಮಾಡ್ತೀಯ ಅಂತ ಒಂದು ಸ್ಟ್ರಕ್ಚರ್ ಮಾಡಿಬಿಡು, ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂತ ಹೇಳಿದಾಗ ಅದ್ಭುತವಾಗಿದೆ. ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ.
ಅಭುವನ ಸಂಸ್ಥೆ. ಏನಕ್ಕೆ ಅಂದರೆ ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದುಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ. ಏನಕ್ಕೆ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಆ್ಯಂಡ್ ಸೋ ಕಾಲ್ಡ್ ವಿಲನ್, ಹುಡ್ತಾನೆ ವಿಲನ್ ವಸಿಷ್ಠ, ಹಾಗಾಗಿ ಸೊ ವಿಲನ್ನು ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಹೀಗೆ ಅಂತ ಒಂದಷ್ಟು ಮಾತುಗಳು ಅವ್ನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನ ಕೇಳಿದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದರೆ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದ್ರೆ ಈ ಥರದೊಂದು ಸಿನಿಮಾ ಆಗ್ತಿರ್ಲಿಲ್ಲ. ಈ ಸಿನಿಮಾ ಈಗ ಏನು ಮೂಡ್ ಬಂದಿದೆ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡೋಕ್ಕಾಗದೆ ಬಾಯಿ ಕಟ್ಟಾಕೊಂಡು ಕೂತಿದ್ದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ, ನಿಮ್ಮ ಸಂಸ್ಥೆಗೆ ತುಂಬ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದರೆ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ, ಮಾತಾಡಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದು ಕಲ್ತಿದ್ದಾರೆ. ಇದೆಲ್ಲ ಬರೀ ಮಾತಲ್ಲ, ಬಿಟ್ಟರೆ ಇವ್ರು ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು ಪಳಗಿದ್ದಾರೆ. ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್, ಸಿನಿಮಾ ಮೇಕಿಂಗಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟು, ಆ ಬದ್ಧತೆ ಸಿನಿಮಾಕ್ಕೆ. ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ಥರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ, ಅದು ಎಡತೊರೆ ಇತ್ತು, ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವುಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಹೀಗೆ ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ, ನನಗೆ ಗೊತ್ತಿರೋಂಗು, ನಂಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ, ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರು ಹೋಯ್ತು. ಆ ಉದುರೋದಾಗ ಅದನ್ನು ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಥರನೇ ಇತ್ತು. ಆ್ಯಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ, ಈ ಮನೆ ಉಳಿಸ್ಕೋಬೋದಾ ನೋಡಿರಿ, ಹಿಂಗಾರು ನಾನೇ ತೊಗೊಂಡ್ಬಿಡ್ತೀನಿ ಅಂತ. ಅಷ್ಟಿಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರು, ನಮ್ಮ ಪ್ರತಾಪ್ ಕೆಲಸ ನೀವು ಅಂದರೆ ಅವರು 6 ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಅದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರು ಇರ್ಬೋದು, ಇನ್ನೂ ಪರಿಚಯ ಆಗ್ತಿರೋ ಹೆಸರು ಇರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ. ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ 3 ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ರಮದ ಹೀಗೆ ಇರಲಿ, ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ದಿ ಬೆಸ್ಟ್. ನಮ್ಮ ಹರೀಶ್ ಕೋಮೆ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರು, ಆಯಪ್ಪನ ಬಗ್ಗೆ ಹೇಳುವಷ್ಟಿಲ್ಲ. ನನ್ನ ಫ್ರೆಂಡ್ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅಂದರೆ ಈ ಥರದ ಸಿನಿಮಾ ಈಗ ಟ್ರೈಲರ್ನ ತೋರಿಸಿದಂಗೆ, ನಾನು ಆಗಲೇ ಹೇಳಿದಂಗೆ 10 ರೀತಿ ಟ್ರೈಲರ್ ಕಟ್ ಮಾಡ್ಬೋದು. ಇದಕ್ಕೆ ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮಗೆ, ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನ ಡೈರೆಕ್ಟ್ ಏನೋ ಕನ್ಸ್ಕೊಂಡ, ನಾವೇನೋ ಹುಚ್ಚಿಬಿದ್ದು ದುಂಬಲ್ ಬಿದ್ದು ಮಾಡ್ಬಿಟ್ರಿ, ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿಲ್ಲ, ಅದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಆ್ಯಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡೋದಂತ ಒಂದು ಅಂದರೆ ವಿಜುವಲ್ ಟ್ರೀಟ್. ಹೌದು, ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಳಿನ್ ಅವರು ಇವತ್ತಿಲ್ಲ. ಅನೂಪ್ ಸೀಳಿನ್ ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಕಾಪಿ ಕೇರಳ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟರು ಸವಾಲು, ಕಾಟ ಎಲ್ಲ ಇದೆಯಲ್ಲ. ನಮ್ಮ ಡೈರೆಕ್ಟರ್ ಆಗಲಿ, ನಾವಾಗಲಿ, ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಯಾರನ್ನೂ ಬಿಟ್ಟಿಲ್ಲ. ಎಲ್ಲರಿಗೂ ಫೋನ್ ಮಾಡೋದು, ಎಲ್ಲಿಗೆ ಎಂತಂಗೆ ಬಂತು, ಏನಾಯ್ತು ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟೇ ಕೆಲಸ, ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ್ದು ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್, ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂಥ ನಮ್ಮ ಕಲಾವಿದರ ಬಳಗ, ದತ್ತಣ್ಣನಿಂದ
ಶುರು ಮಾಡಿದ್ರೆ. ದತ್ತಣ್ಣ ನಮ್ಮೆಲ್ಲರಿಗೂ ಇಷ್ಟವಾದ ನಟ, ಇವತ್ತು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಏನಂದರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಜಿಸೋದು ಸುಲಭ ಅಲ್ಲ. ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಾಗೆ ಹೆಂಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳು ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೂ ನನಗೆ ಖಂಡಿತವಾಗಲೂ ಲವಲೇಶನೂ ಬೇಜಾರಾಗಿಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕಾ ಮೇಡಮ್, ಈಗ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ. ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡೋ ರೀತಿ ಅದು ಎಕ್ಸಲೆಂಟ್. ಯು ಸೆಡ್ ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರಲ್ಲ. ನಾನು ಅಂದರೆ ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ತಮ್ಮ ಹೇಳ್ತೀನಿ, ನೀನು ಕನ್ನಡ ಹುಡುಗಿನೇ ಕರ್ಕೊಂಬಪ್ಪ, ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲ್ಲ, ಕಷ್ಟ ಆಗುತ್ತೆ, ಕನ್ನಡದವ್ರನ್ನೇ ಕರ್ಕೊಂಬ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದೆ. ಅವನು ಹುಡುಕಿ ತಡುಕಿ ಎಲ್ಲ ಮಾಡಿ ಕಡೆಗೆ ಒಂದು ಹೀರೋಯಿನ್ ಫೈನಲ್ ಆಯ್ತಣ್ಣ, ಸ್ಟೆಫಿ ಪಟೇಲ್ ಅಂತ. ಸ್ಟೆಫಿ ಪಟೇಲ್ ಓಕೆ ಕನ್ನಡ ಹೆಸರು, ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರತ್ತ ಭಾಷೆ ಇಲ್ಲ, ನಾರ್ತ್ ಇಂಡಿಯನ್ ಹೆಂಗಯ್ಯ ಹೇಳ್ಬೋದು ನಾವು, ಸಿಟ್ಟಲ್ಲಿ ದಿನ ಹೇಗಬೇಕಲ್ಲ ಬೇಡ ಕೇಳೋ ಅಂತ. ಇಲ್ಲ ನಾನು ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ ಅವನಿಗೆ ಹೇಳಿದ್ದ. ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಆಯ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ, ಮರ ಸುತ್ತು, ಬಬ್ಲಿ ಕ್ಯಾರೆಕ್ಟರ್ ಅಲ್ಲ. ಇದರಲ್ಲಿ ಬಬ್ಲಿನೂ ಹೌದು, ತುಂಬ ಬಬ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಹೌದು, ತುಂಬ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಸ್ಟೆಫಿ. ವಿಶ್ ಯು ದ ಬೆಸ್ಟ್. ತುಂಬ 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 ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳೋದಂಗೆ ನೀವು ಕನ್ನಡ ಹುಡುಗಿ ಆಗಿ ಕನ್ನಡ ಸಿನಿಮಾ ಹೆಚ್ಚೆಚ್ಚು ಸಿನಿಮಾ ಮಾಡಿ. ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ, ನಮ್ಮೆಲ್ಲರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತೋ ಇದೇನು ಸುಮ್ಮನೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದಿರೋ ಭಾವನೆ, ಅದು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತ, ಲಿಟಲ್ ಸೂಪರ್ ಸ್ಟಾರ್. ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ. ಅಷ್ಟು ಅದ್ಭುತವಾಗಿ, ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯೂ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲ್ಬಿಡ್ತಾರೆ, ಈ ಥರದ್ದು ಇಷ್ಟೇ ಒಂದು ನೋಷನ್ ಇತ್ತು ನನಗೆ. ಬಟ್ ದ ವೇ ಶಿ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕ್ಕೆ ಸಾಕಷ್ಟಿದೆ ಅವಳಿಂದ. ಅಷ್ಟು ಖುಷಿಯಾಗೋಯಿತು, ಅಷ್ಟು ಅದ್ಭುತವಾಗಿ ನಟಿಸಿದ್ದಾಳೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಹಲವಾರು ಪಾತ್ರಗಳಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರ್ನ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತನಕ ಶೇಖರ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೊಟ್ಟಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ಕಲಾವಿದನಾಗಿ ಬೆಳೀತಾನೆ ಅನ್ನೋ ಭರವಸೆ, ಮಾತು ಎರಡೂ ನಂತು. ಲವ್ ಯು. ಆ್ಯಂಡ್ ಸಾಧು ಸರ್ ಈಗ ಒಂದು ಸಮಾಜದ ಒಂದು ವರ್ಗನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾವಂತ ನಟ ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಅಂದರೆ ಅಚ್ಯುತಣ್ಣ ಸ್ವೀಟ್ ಹಾರ್ಟ್. ಅಂದರೆ ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವ್ರು ಕನ್ವೆ ಮಾಡೋ ವಿಚಾರಗಳು, ಮಾತ್ರ ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಎಲ್ಲ ಪಾತ್ರದ ಜೊತೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರದ ಜೊತೆನೂ, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟೊತ್ತನ ತಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನಡೆಯೋ ರೀತಿ, ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರಕ್ಕೆ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿಂಗ್ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಡೆಫಿನೆಟ್ಲಿ.
ಒಂದು 4-5 ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಎಲ್ಲವನ್ನು ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ಅ ಹೈಲೈಟ್ ಆಫ್ ದ ಸಿನಿಮಾ. ಆ ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಭವಾಗಿ ಹೇಳೋದಕ್ಕೆ ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಲವ್ಲೀಸ್ ಅಂಡ್ ಲವ್ ಯು ಆಲ್. ಇದು ನಮ್ಮ ಸಿನಿಮಾ ಇನ್ನೇನು ಜೂನ್ 14ಕ್ಕೆ ತೆರೆಗೆ ಬರ್ತಾ ಇದೆ. ನಾವು ಸಿನಿಮಾ ರಿಲೀಸ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು. ಆ ಬಾಯಿ ಕಟ್ಟಾಕೊಂಡೆ ಇಷ್ಟೊಂದು ಮಾತಾಡಿದ್ದೀನಿ ನಾನು. ಖಂಡಿತ ಸರ್, ಡೆಫಿನೆಟ್ಲಿ. ಅಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದು ಅಷ್ಟೇ ಅಲ್ಲ, ಐ ಟೇಕ್ ದಿಸ್ ಟು ಗ್ರೇಟ್. ಈ ಒಂದು ಪಾತ್ರವನ್ನ, ಈ ಒಂದು ಸಿನಿಮಾನ ನನ್ನ ಕಡೆ ಉಸಿರಿನ ತನಕ ನಾನು ಕ್ಯಾರಿ ಮಾಡ್ತೀನಿ. ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತೊಗೊಂಡಿದ್ದೀವಿ. ಒಂದು ಏನಪ್ಪ ಅಂದರೆ, ಇದು ತುಂಬ ಒಂದು ಆಳವಾದ ವಿಷಯ ಇರ್ತಕ್ಕಂಥ ಕಥೆ. ಅಂದರೆ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ ನಾವು ಪೋಸ್ಟರಲ್ಲೇ. ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ಡ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿ ನಡೆದಂತಹ ಹಲವು ಘಟನೆಗಳನ್ನ ಮೇಲೆ ಈ ಕಥೆಯನ್ನು ಕಟ್ಟಿರೋದು. ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್, ಲೈವ್ ಲೊಕೇಶನ್ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬಾಕಿ ಒಂದಷ್ಟು ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ, ನನ್ನ ಸೆಟ್ ಹಾಕಿ, ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋ ರೀತಿ ನಮ್ಮ ಆರ್ಟ್ ಡೈರೆಕ್ಟರ್ ಸೆಟ್ ಹಾಕಿಕೊಟ್ಟಿದ್ದಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಕಡೆ ಮಾತಾಡ್ತಿದ್ದೆ, ಈಗ ನನಗೇನೋ ತೊಂದರೆ ಆಗುತ್ತೆ, ನನಗೆ ತೊಂದರೆ ಮಾಡಿದವನು ಇಂಥವಳು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ. ನನಗೆ ತೊಂದರೆ ಆಗಿದೆ, ನಾನು ಸಫರ್ ಮಾಡ್ತಿದ್ದೀನಿ, ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್. ಆ್ಯಂಡ್ ನನ್ನ ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದರೆ, ನನ್ನ ಸಫರಿಂಗಿಂದ ನಾನಷ್ಟೇ ನನ್ನ ಸುತ್ತ ಇರೋ ಜನ, ನನ್ನ ಕುಟುಂಬ, ನನ್ನ ಸಮಾಜನೇ ಬಾಧಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾನು ಏನು ಮಾಡಬೇಕು? ಎಕ್ಸಾಕ್ಟ್ಲಿ ಸರ್. ಈಗ ನನಗೆ ಗೊತ್ತೇ ಇಲ್ಲದೆ ನನಗೆ ಯಾರೋ ಮಾಡಿದ ತೊಂದರೆ ನನ್ನ ಮನೆ, ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೇಜ್ ಹೇಗಿರುತ್ತೆ? ಅದರ ಒಂದು ಸಣ್ಣ ಪ್ರತಿರೂಪ ಅದು. ಅವ್ರು ಬೆಂಕಿ ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ, ಅದು ವೈಲೆನ್ಸ್ನ ವೈಭವೀಕರಣ ಅಲ್ಲ. ಎಲ್ಲದರಲ್ಲೂ ಹೈಟ್ಸು ಪಿಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್. ನಾನು ಯಾಕೆ ಇದನ್ನ ಟೇಕ್ ದಿಸ್ ಟು ಗ್ರೇವ್ ಅಂದೆ ಅಂದರೆ, ಆ್ಯಕ್ಷನ್ ಇರಲಿ, ನಿಮಗೆ ಒಂದು ನಾನು ಬಿಟ್ಕೊಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಆದರೂ ನನಗೆ ಇಷ್ಟ ಆ ಪ್ರಶ್ನೆ, ಹಾಗಾಗಿ ಹೇಳ್ಬಿಡ್ತೀನಿ. ಒಂದು ಸಿಂಗಲ್ ಶಾಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ, ಸಿಂಗಲ್ ಶಾಟ್ಸ್ ಎಮೋಷನಲ್ ಸೀಕ್ವೆನ್ಸ್ಗಳಿದೆ ಸರ್. ಈ ಪರ್ಟಿಕ್ಯುಲರ್ ಪೀಸಸ್ಗಳನ್ನ ನೀವು ಸಪ್ರೇಟಾಗಿ ನೀವು ತೊಗೊಂಡು ಕೂತ್ರುವೆ ಅದನ್ನು ಅದ್ರ ಮೇಲೆ ಒಂದಷ್ಟು ಬರಿಬೋದು, ವ್ಯಾಖ್ಯಾನಿಸ್ಬೋದು. ಅಷ್ಟು ಅರ್ಥ ಒಳಾರ್ಥಗಳನ್ನ ಇಟ್ಕೊಂಡು, ಅಷ್ಟು ಅದಕ್ಕೆ ಗಟ್ಟಿ ಕಾರಣಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳವು. ಆ್ಯಂಡ್ ಅದನ್ನು ಕಟ್ಕೊಟ್ಟರು ಇದನ್ನು ಮಾಡಿ ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿವರ್ಮ ಅವರು ಫೈಟ್ ಮಾಸ್ಟರ್, ಐ ಲವ್ ಹಿಮ್ ಬಿಕಾಸ್ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ. ಅದನ್ನು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್. ಸಿನಿಮಾ